ಚಾಮರಾಜನಗರ ಈ ಬಾರಿ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಅನ್ಕೊಂಡಿರುವಂತ ಒಂದು ಅಖಾಡ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಭೇಟಿ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಯಾರು ಅಂತಂದ್ರೆ ಚಾಮರಾಜನಗರದ ಹಾಲಿ ಸಂಸದರು. ಒಂದು ಕಾಲ್ ಕಾಂಗ್ರೆಸ್ಗೆ ಇಟ್ಟಿದ್ದಾರೆ, ಅವರ ಬೆಂಬಲಿಗರೆಲ್ಲ ಕಾಂಗ್ರೆಸ್ಗೆ ಹೋಗಿದ್ದಾರೆ. ಇವರನ್ನು ಕೂಡ ಕಾಂಗ್ರೆಸ್ ಸೇರ್ಪಡೆ ಮಾಡುವ ಪ್ರಯತ್ನಗಳಾಗ್ತಾ ಇದೆ ಅನ್ನುವ ಸುದ್ದಿಯ ನಡುವೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸಕ್ಕೆ ಈ ಬಾರಿ ಅಧಿಕೃತ ಅಭ್ಯರ್ಥಿ ಬಾಲರಾಜ್ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದರು. ಪಕ್ಷದ ವಿರುದ್ಧ ಸಂಸದ ಶ್ರೀನಿವಾಸ್ ಪ್ರಸಾದ್ ಮುನಿಸ್ಕೊಂಡಿದ್ದಾರೆ. ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವರು ಏನು ಮಾಡ್ತಾರೆ ಅನ್ನೋದು ಒಂದು ಕಡೆ ಕುತೂಹಲ. ಆ ನಡುವೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಕುಟುಂಬಸ್ಥರೆಲ್ಲ ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಬಾಲರಾಜ್ ಬಂದು ಶ್ರೀನಿವಾಸ್ ಪ್ರಸಾದ್ ಅವರ ಮನವೊಲಿಕೆ ಮಾಡೋದಕ್ಕೆ ನಮ್ಮ ಜೊತೆಗಿರಿ, ನಮ್ಮ ಜೊತೆ ನಮ್ಮ ಪ್ರಚಾರಕ್ಕೆ ಬನ್ನಿ ಅಂತ ಅವ್ರನ್ನ ಕೇಳ್ಕೊಳ್ಳೋದಕ್ಕೆ ಬಂದಿದ್ರು ಬಾಲರಾಜ್. ಜೊತೆಗೆ ನೋಡಿ, ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಅವರ ಆಶೀರ್ವಾದವನ್ನು ಪಡೆದ್ರು. ಬಿಜೆಪಿ ಜೊತೆಗೆ ತಾವಿರಬೇಕು, ನನ್ನ ಪರವಾಗಿ ಈ ಬಾರಿ ಪ್ರಚಾರಕ್ಕೆ ಬರಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆದರೆ ಬರ್ತಾರಾ ಪ್ರಚಾರಕ್ಕೆ ಈ ಬಾರಿ ಗೊತ್ತಿಲ್ಲ, ಸದ್ಯಕ್ಕಂತೂ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರ ನಿವಾಸದ ಈ ಭೇಟಿ ಮಾತ್ರ ರಾಜಕಾರಣದಲ್ಲಿ ಒಂದು ಗುಲ್ಲೆಬ್ಸಿದೆ. ನಿಮ್ದೆಲ್ಲ ಫೋಟೋ ಇದೆ, ಊಟ ಮಾಡೋದು ಆಲ್ಬಮ್ ನೋಡಿದೆ. ಎಷ್ಟು ನೀನೇ ಬಂದು ನಾನು ತುಂಬ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಯುಗಾದಿ ಹಬ್ಬದ ಶುಭಾಶಯ ತಮಗೆ. ಏನಿವತ್ತು ಶ್ರೀನಿವಾಸ್ ಪ್ರಸಾದ್ ಮತ್ತು ಬಾಲರಾಜ್ ಅವರ ಮೀಟಿಂಗ್, ಶ್ರೀನಿವಾಸ್ ಪ್ರಸಾದ್ ಮತ್ತು ಬಾಲರಾಜ್ ಅವರ ಮೀಟಿಂಗ್ ಹೆಂಗೆ ಇದು ಬೇವೋ ಬೆಲ್ಲವೋ? ನಿಜಕ್ಕೂ ಈ ಶ್ರೀನಿವಾಸ್ ಪ್ರಸಾದ್ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಲ್ಲ, ಅವ್ರು ಸಪೋರ್ಟ್ ಮಾಡದಿದ್ದವ್ರಿಗೆ ಬೇವು ಅಂತ ಹೇಳಿದ್ರು. ಯಾಕಂದ್ರೆ ಯುಗಾದಿ ಸಂಭ್ರಮದಲ್ಲಿ ಇಡೀ ನಾಡಿನ ಇದ್ರೂ ಕೂಡ ಈ ರಾಜಕಾರಣಿಗಳು ಸ್ಟಾಟಸ್ ಮಾಡದೇ ಇರೋದಕ್ಕೆ ಸುಮ್ಮನೆ ಆಗ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ಗೆ ಅವರ ಬೆಂಬಲಿಗರು, ಅವರ ಸಹೋದರ ಎಲ್ಲರೂ ಕೂಡ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರು. ಆದ್ರೆ ಅವರು ತಟಸ್ಥರಾಗಿದ್ರು, ಯಾರ ಕಡೆ ಬೆಂಬಲವನ್ನ ಸೂಚಿಸ್ತಾರೆ ಅನ್ನೋದು ಕೂಡ ಇನ್ನೂ ಕುತೂಹಲ ಮೂಡಿಸಿದೆ. ಈ ನಿಟ್ಟಿನಲ್ಲಿ ಚಾಮರಾಜನಗರ ಲೋಕಸಭಾ ಹಾಲಿ ಸದಸ್ಯರು ಶ್ರೀನಿವಾಸ್ ಪ್ರಸಾದ್ ಅವರು, ಹೀಗಾಗಿ ಮೊದಲು ಕಾಂಗ್ರೆಸ್ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲಿಗರನ್ನ ಕಾಂಗ್ರೆಸ್ಗೆ ಸೆಳೆಯುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ರು. ಅದಾದ ಬಳಿಕ ಇದೀಗ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಬೆಂಬಲವನ್ನ ಕೂಡ ಕೋರಿದ್ದಾರೆ. ಯಾಕಂದ್ರೆ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಬಿಜೆಪಿ ಸಂಸದರು ಕೂಡ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಯಾರಿಗೂ ಕೂಡ ಬೆಂಬಲವನ್ನ ಕೊಡೋದಿಲ್ಲ, ತಟಸ್ಥನಾಗಿ ಇರ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ರು. ಇದಾದ ಬಳಿಕ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಾಲರಾಜ್ ರವರು ಭೇಟಿಯಾಗಿ ನನಗೆ ಬೆಂಬಲವನ್ನ ಕೊಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾರಿಗೆ ಶ್ರೀನಿವಾಸ್ ಪ್ರಸಾದ್ ಸಪೋರ್ಟ್ ಮಾಡ್ತಾರೆ ಅವರ ಕೈ ಮೇಲಾಗೋದಂತೂ ಖಚಿತ. ಯಾಕಂದ್ರೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದಲಿತ ಮತಗಳನ್ನ ಕ್ರೋಢೀಕರಣ ಮಾಡುವಲ್ಲಿ ದಲಿತ ನಾಯಕ ಅಂತೇಳಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕರೀತಾರೆ. ಹೀಗಾಗಿ ಶ್ರೀನಿವಾಸ್ ಪ್ರಸಾದ್ ಬೆಂಬಲಕ್ಕೆ ಕೋರಿರುವಂತದ್ದು ಬಾಲರಾಜ್ ಅವರ ನಡೆ ಕುತೂಹಲವನ್ನ ಮೂಡಿಸಿದೆ. ಒಂದು ಹಂತದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ನನಗೆ ಬೆಂಬಲವನ್ನ ಕೊಡ್ತಾರೆ ಅಂತೇಳಿ ಬಾಲರಾಜ್ ಅವರು ಹೇಳ್ಕೊಂಡಿದ್ರು. ಆದ್ರೆ ಪ್ರಸಾದ್ ಅವರು ಮಾತ್ರ ಎಲ್ಲೂ ಕೂಡ ಮೌನವನ್ನ ಮುರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೂಡಿಸಿದೆ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಅವರ ಶ್ರೀನಿವಾಸ್ ಪ್ರಸಾದ್ ರೈಟ್. ಸುರೇಶ್, ಥ್ಯಾಂಕ್ ಯು ಮಾಹಿತಿಗೆ. ಅವ್ರನ್ನ ಇವತ್ತು ಭೇಟಿ ಮಾಡಕ್ಕೆ ಬಂದಿದ್ದೆ. ಅವರು ಕಾಲು ನೋವಿನಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ರು ಅಂತಕ್ಕಂಥ ವಿಷಯ ಗೊತ್ತಾಯಿತು. ಹಾಗಾಗಿ ಇದೊಂದು ಸೌಜನ್ಯದ ಭೇಟಿ, ಅವ್ರನ್ನ ಜೊತೆಗೆ ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಬಂದಿದ್ವಿ. ಮತ್ತು ಅವರ ಆಶೀರ್ವಾದವನ್ನು ಪಡೆಯುವಂಥ ಮತ್ತೊಮ್ಮೆ, ಈಗಾಗಲೇ ನಾನು 3 ಬಾರಿ ಭೇಟಿ ಮಾಡಿದ್ದೆ, ಇದು 4ನೇ ಭೇಟಿ. ಅವರ ಆಶೀರ್ವಾದನೂ ಕೂಡ ಪಡೀಲಿಕ್ಕೆ ಬಂದಿದ್ದೀನಿ. ಅವರ ಆಶೀರ್ವಾದ ಪೂರ್ಣ ಪ್ರಮಾಣದಲ್ಲಿ ಅವರ ಆಶೀರ್ವಾದ ನನ್ನ ಮೇಲೆ. ಅಕಸ್ಮಾತ್ ನನ್ನ ಬಗ್ಗೆ ಯಾರಾದರೂ ಅಪಪ್ರಚಾರ ಮಾಡಿದ್ರೂ ಅದಕ್ಕೊಂದು ಉತ್ತರ ಕೂಡ ಇದಾಗಿದೆ. ಹಾಗಾಗಿ ನಾನು ಅವ್ರನ್ನ ಭೇಟಿ ಮಾಡಿ ಬಂದಿದ್ದೀನಿ. ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಇವತ್ತು